ಆಡಳಿತ ಪಕ್ಷದ ಆಂತರಿಕ ಭಿನ್ನಮತ ಒಂದ್ ರೀತಿಯಾಗಿ ವಿರೋಧ ಪಕ್ಷಗಳಿಗೆ ಇಲ್ಲಿ ಅಸ್ತ್ರವಾಗ್ತಾ ಇದೆ. ಎಚ್.ಕೆ. ಪಾಟೀಲ್ ಸೇರಿದಂತೆ ಸಮರ್ಥರಿಗೆ ಮಂತ್ರಿಗಿರಿಯಲ್ಲಿ ಅನ್ಯಾಯವಾಗಿದೆ. ಒಂದ್ ರೀತಿಯಾಗಿ ಆಡಳಿತ ಪಕ್ಷದ ಆಂತರಿಕ ಭಿನ್ನಮತ ವಿರೋಧ ಪಕ್ಷಗಳಿಗೆ ಅಸ್ತ್ರ ಆಗಿದೆ. ಎಚ್.ಕೆ. ಪಾಟೀಲ್ ಸೇರಿದಂತೆ ಸಮರ್ಥರಿಗೆ ಮಂತ್ರಿಗಿರಿಯಲ್ಲಿ ಅನ್ಯಾಯ ಆಗಿದೆ. ನಿರ್ದೋಷಿಯಾಗದವರಿಗೆ ಸಚಿವ ಸ್ಥಾನ ಇಲ್ಲಿ ನೀಡಲಾಗಿದೆ. ಅದಕ್ಕೂ ಕೂಡ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ. ಹಾಗೆ ಹೈಕಮಾಂಡ್ ಮಟ್ಟದಲ್ಲೇ ಪ್ರಾಮಾಣಿಕ ರಾಜಕಾರಣಕ್ಕೆ ಬೆಲೆ ಇಲ್ಲ ಅಂತ ಈಗ ಆಗ್ತಾ ಇರುವಂತದ್ದು. ಏಕಪಕ್ಷೀಯ ಆಯ್ಕೆ ಖಂಡಿಸಿ ಅಸಮಾಧಾನಿತರ ಶಾಸಕರು ಬಂಡಾಯ ಎದ್ದಿದ್ದಾರೆ. ತಿಮ್ಮಾಪುರ ಹಾಗೆ ಚಿಮ್ಮನಕಟ್ಟಿಯಿಂದ ದೂರು ಪತ್ರಕ್ಕೆ ಕೂಡ ಇದೀಗ ಸಹಿ ಹಾಕಲಾಗಿದೆ. ಒಂದ್ ರೀತಿಯಾಗಿ ಇದೀಗ ಆಡಳಿತ ಪಕ್ಷದ ಆಂತರಿಕ ಭಿನ್ನಮತ ಒಂದ್ ರೀತಿಯಾಗಿ ವಿರೋಧ ಪಕ್ಷಗಳಿಗೆ ಅಸ್ತ್ರವಾಗಿರುವಂತಕ್ಕದ್ದು. ಯಾಕೆಂದ್ರೆ ಯಾವಾಗ ಈ ಸಂಪುಟ ವಿಸ್ತರಣೆ ಆಯ್ತೋ ಆ ಸಂದರ್ಭದಲ್ಲಿ ಪ್ರತಿಭಟನೆ ಆಯ್ತು, ಒಂದಿಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಯ್ತು. ಹಾಗೆ ಈ ಲೀಸ್ಟ್ ವಿಚಾರದಲ್ಲೂ ಒಂದಿಷ್ಟು ಬಹಳ ಗೊಂದಲಗಳು ಕೂಡ ಇತ್ತು. ಹಾಗೆ ಬಹಳ ಸಮರ್ಥ ಇದ್ದಂತಹ ಶಾಸಕರಿಗೂ ಕೂಡ ಈಗ ಮಂತ್ರಿಗಿರಿ ಮಿಸ್ ಆಗಿದ್ದರಿಂದ ಒಂದ್ ರೀತಿಯಾಗಿ ಈಗ ಭಿನ್ನಮತ ಸ್ಫೋಟ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಇದು ಕೂಡ ಹೆಚ್ಚಾಗ್ತಾ ಇರುವಂತಕ್ಕದ್ದು. ಸದ್ಯ ಒಂದ್ ರೀತಿಯಾಗಿ ಬಿಜೆಪಿಗೆ ವಿರೋಧ ಪಕ್ಷಗಳಿಗೆ ಒಂದ್ ರೀತಿಯಾಗಿ ಅಸ್ತ್ರ ಆಗಿರುವಂತಕ್ಕದ್ದು. ಹಾಗೆ ಇಲ್ಲಿ ನಿರ್ದೋಷಿಯಾಗದವರಿಗೂ ಕೂಡ ಸಚಿವ ಸ್ಥಾನ ನೀಡಲಾಗಿದೆ. ಜಿಲ್ಲಾ ಕಾಂಗ್ರೆಸ್ನಲ್ಲಿ ವೈರಲ್ ಆಡಿಯೋ ರಾಜಕೀಯ ಕಂಪನವಾಗಿದೆ. ಹೈಕಮಾಂಡ್ ತೀರ್ಮಾನ ವಿರೋಧಿಸಿ ಒಟ್ಟಾಗಿ ಧ್ವನಿ. ವಿಧಾನಸೌಧದಲ್ಲಿ ಸಿಕ್ಕಂತವರಿಗೆ ಸಚಿವ ಸ್ಥಾನದ ಟೀಕೆ ಮಾಡಲಾಗ್ತಾ ಇದೆ. ಅಸಮಾಧಾನಿತ ನಾಯಕರಿಂದ ಹೈಕಮಾಂಡ್ಗೆ ಎಚ್ಚರಿಕೆ ರವಾನೆ ಆಗ್ತಾ ಇರುವಂತಕ್ಕದ್ದು. ಸಚಿವ ಸಂಪುಟ ವಿವಾದ ಕಾಂಗ್ರೆಸ್ಗೆ ಒಂದ್ ರೀತಿಯಾಗಿ ದೊಡ್ಡ ತಲೆನೋವಾಗಿದೆ. ವಂಚಿತ ನಾಯಕರ ಅಂತರಾಳದ ಧ್ವನಿ ಇದೀಗ ಬಹಿರಂಗ ಆಗ್ತಾ ಇದೆ. ತಮ್ಮ ಪಕ್ಷದ ಬಗ್ಗೆ ಇದೀಗ ಅವರೇ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂತಕ್ಕದ್ದು. ಸದ್ಯ ಇದೀಗ ಆಡಿಯೋ ಕೂಡ ಇದೀಗ ಹಲ್ಚಲ್ ಎಬ್ಸ್ತಾ ಇದೆ. ಶಾಸಕರು ಕೂಡ ಈಗ ಒಗ್ಗಟ್ಟಾಗಿ ಈ ವಿಚಾರವಾಗಿ ತೆಗೆದುಕೊಂಡು ಹೋಗ್ತಾ ಇರುವಂತಕ್ಕದ್ದು. ಯಾರು ವಂಚಿತರಾಗಿದ್ದಾರೋ ಅವರು ಕೂಡ ಇದೀಗ ಅವರ ಅಂತರಾಳದ ಮಾತೇನಿತ್ತು ಅದು ಕೂಡ ಬಹಿರಂಗ ಆಗ್ತಾ ಇರುವಂತದ್ದು. ಒಂದ್ ರೀತಿಯಾಗಿ ಈಗ ರಾಜ್ಯ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತಕ್ಕದ್ದು.